ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನವು ಕಡಿಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷ್ನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷವೂ ಕೂಡ ಅರ್ಜಿಯನ್ನು ಕರೆಯುವಂಥದ್ದು. ಆ ಅರ್ಜಿಯನ್ನು ಪ್ರತಿ ವರ್ಷ ಜನವರಿ ಮಂತಲ್ಲಿ ಕರೆಯುವಂಥದ್ದು. ಇನ್ನೇನು ಒಂದು ಮಂತು ಬಾಕಿ ಇದೆ ಸ್ನೇಹಿತರೆ. ನೀವು ನೋಡ್ಬೋದು 2025 ಒಂದು ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ 4ನೇ ಲೀಸ್ಟನ್ನು ಕೂಡ ಬಿಟ್ಟಿರುವಂಥದ್ದು. ಇದು 6/6/2025 ಬಿಟ್ಟಿರುವಂಥದ್ದು. ಇಲ್ಲಿ ಅಡ್ಮಿಷನ್ ಕೂಡ 14/6/2025 ಒಳಗೆ ಅಡ್ಮಿಷನ್ನ ಮಾಡಬೇಕು ಅಂತೇಳಿ ತಿಳಿಸಿರುವಂತಹ ದಿನಾಂಕವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಹಾಗಿದ್ದರೆ ಇದರ ಅಧಿಸೂಚನೆ ಯಾವಾಗ ಆಗುತ್ತೆ ಅಂದರೆ, ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನನ್ನು ಹಾಕುವ ದಿನಾಂಕ ಯಾವಾಗ ಬರುವಂಥದ್ದು ಸಂಭಾವ್ಯ ದಿನಾಂಕವನ್ನು ನೋಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಕ್ರೈಸ್ ವತಿಯಿಂದ 2025-26 ಒಂದು ಮಾಹಿತಿ ಬುಲೆಟಿನ್ ಅಂತೇಳಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಮಾಹಿತಿ ಪುಸ್ತಕ ಅಂತ ಹೇಳಿ ಇದು ನೋಡ್ತಾ ಇದ್ದೀರಾ ನೀವೆಲ್ಲ. 13/1/2025 ಏನಾಗಿದೆ ಅಂತಂದರೆ ಮಾಹಿತಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಓಕೆನಾ. ಆಮೇಲೆ ಏಕಲವ್ಯ ಮೊರಾರ್ಜಿ ರೆಸಿಡೆನ್ಷಿಯಲ್ ಸ್ಕೂಲ್ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಸಂಬಂಧಪಟ್ಟ ಹಾಗೆ ಕೂಡ ಅಧಿಸೂಚನೆಯನ್ನು ಅದರ ಜೊತೆಗೆ ಹೊರಡಿಸಿರುವಂಥದ್ದು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಕ್ರೈಸ್ ಅಥವಾ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸಂಬಂಧಪಟ್ಟಂತೆ 6ನೇ ತರಗತಿ ಪ್ರವೇಶ ಅರ್ಜಿ ಲಿಂಕನ್ನು ಕೂಡ ನೀವು ನೋಡ್ತಾ ಇದ್ದರೆ ಯಾವಾಗ ಅಧಿಸೂಚನೆ ಆಗಿದೆ ಅಂತ ಅಂದರೆ ಕಳೆದ ಜನವರಿ 12/1/2025 ಏನಾಗಿದೆ ಅಂದರೆ ಅಧಿಸೂಚನೆ ಆಗಿದೆ. ಸೊ ಆ ಅಧಿಸೂಚನೆಯ ಪ್ರಕಾರ ನೋಡಿಕೊಂಡು ನೀವು ಅರ್ಜಿಯನ್ನು ಹತ್ತಿರದಲ್ಲಿರುವಂತಹ ಶಾಲೆಗೆ ಹೋಗಿ, ಮೊರಾರ್ಜಿ ವಸತಿ ಶಾಲೆ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸುವಂಥದ್ದು ಮಾಡಬೇಕಾಗ್ತದೆ. ಅಥವಾ ನಿಮ್ಮ ಸ್ಕೂಲಿನ ಸಂಬಂಧಪಟ್ಟ ಹೆಡ್ ಮಾಸ್ಟರ್ ಇರ್ತಾರಲ್ಲ, ಅವರು ಅರ್ಜಿಯನ್ನು ಹಾಕಲಿಕ್ಕೆ ಹೋಗ್ತಾರೆ. ಓಕೆ. ಇನ್ನೇನು ಜನವರಿ ಮಂತಲ್ಲಿ ಏನಾಗುತ್ತೆ ಅಂತಂದರೆ ಅರ್ಜಿಯನ್ನು ಕರೀತಾರೆ. ಓಕೆ. ಫೆಬ್ರವರಿ ಮಂತಲ್ಲಿ ಎಕ್ಸಾಮನ್ನು ಮಾಡ್ತಾರೆ. ಜೂನ್ವರೆಗೂ ಕೂಡ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಮತ್ತು ಅದರ ಮಧ್ಯದಲ್ಲಿ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಅಡ್ಮಿಷನನ್ನು ಆಗಲ್ವೋ ಅಥವಾ ಅಡ್ಮಿಷನನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲವೋ ಮಧ್ಯದಲ್ಲಿ, ಅಂದರೆ ಜುಲೈ ಆಗಸ್ಟ್ ಈ ಮಧ್ಯದಲ್ಲಿ ಏನು ಮಾಡ್ತಾರೆ, ಅವರ ಅಲ್ಲಿ ಹಿಂದಿರುವಂತಹ ಅಂಕಪಟ್ಟಿ ಯಾರು ಹಿಂದಿರುತ್ತೆ ಅವರಿಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ನ ತೆಗೆದುಕೊಳ್ತಾರೆ. ಓಕೆನಾ. ಇದಿಷ್ಟು ಮಾಹಿತಿಯಾಗಿರುವಂತಹದ್ದು. ನಿಮ್ಮ ನಿಮ್ಮ ಮಗುವಿನ ಅಭ್ಯಾಸವನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಮುಂದಿನ ಒಂದು ದಿನಗಳಲ್ಲಿ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತರಗತಿಗಳನ್ನು ನಮ್ಮ ಚಾನಲ್ ಮುಖಾಂತರ ನಿಮಗೆ ನೀಡುತ್ತೇವೆ. ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿರಿ. ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಧನ್ಯವಾದಗಳು ಸ್ನೇಹಿತರೆ.